ಇನ್ನು ತುಲಾ ರಾಶಿಗೆ ಬರೋದಾದ್ರೆ ಸಂಬಂಧಗಳು ಮತ್ತು ಸಹಕಾರ ಈ ತಿಂಗಳ ಪ್ರಮುಖ ಅಂಶಗಳಾಗಿರಬಹುದು. ಉದ್ಯೋಗದಲ್ಲಿ ತಂಡದ ಸಹಕಾರದಿಂದ ಉತ್ತಮ ಫಲ ಸಿಗಬಹುದು. ಹಣಕಾಸಿನ ವಿಷಯಗಳಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರೋದು ಅಗತ್ಯ. ಹೊಸ ಹೂಡಿಕೆ ಅಥವಾ ದೊಡ್ಡ ಏನಾದರೂ ಖರೀದಿಗೆ ಮುನ್ನ ಒಮ್ಮೆ ಪರಿಶೀಲನೆ ಮಾಡಿ. ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಉತ್ತಮ ಸಮಯ ಕಳೆಯುವ ಅವಕಾಶ ಸಿಗಬಹುದು. ಇನ್ನು ತುಲಾ ರಾಶಿಗೆ ಬರೋದಾದ್ರೆ ಸಂಬಂಧಗಳು ಮತ್ತು ಸಹಕಾರ ಈ ತಿಂಗಳ ಪ್ರಮುಖ ಅಂಶಗಳಾಗಿರಬಹುದು. ಉದ್ಯೋಗದಲ್ಲಿ ತಂಡದ ಸಹಕಾರದಿಂದ ಉತ್ತಮ ಫಲ ಸಿಗಬಹುದು. ಹಣಕಾಸಿನ ವಿಷಯಗಳಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರೋದು ಅಗತ್ಯ. ಹೊಸ ಹೂಡಿಕೆ ಅಥವಾ ದೊಡ್ಡ ಏನಾದರೂ ಖರೀದಿಗೆ ಮುನ್ನ ಒಮ್ಮೆ ಪರಿಶೀಲನೆ ಮಾಡಿ. ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಉತ್ತಮ ಸಮಯ ಕಳೆಯುವ ಅವಕಾಶ ಸಿಗಬಹುದು. ಇನ್ನು ತುಲಾ ರಾಶಿಗೆ ಬರೋದಾದ್ರೆ ಸಂಬಂಧಗಳು ಮತ್ತು ಸಹಕಾರ ಈ ತಿಂಗಳ ಪ್ರಮುಖ ಅಂಶಗಳಾಗಿರಬಹುದು. ಉದ್ಯೋಗದಲ್ಲಿ ತಂಡದ ಸಹಕಾರದಿಂದ ಉತ್ತಮ ಫಲ ಸಿಗಬಹುದು. ಹಣಕಾಸಿನ ವಿಷಯಗಳಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರೋದು ಅಗತ್ಯ. ಹೊಸ ಹೂಡಿಕೆ ಅಥವಾ ದೊಡ್ಡ ಏನಾದರೂ ಖರೀದಿಗೆ ಮುನ್ನ ಒಮ್ಮೆ ಪರಿಶೀಲನೆ ಮಾಡಿ. ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಉತ್ತಮ ಸಮಯ ಕಳೆಯುವ ಅವಕಾಶ ಸಿಗಬಹುದು. ಇನ್ನು ತುಲಾ ರಾಶಿಗೆ ಬರೋದಾದ್ರೆ ಸಂಬಂಧಗಳು ಮತ್ತು ಸಹಕಾರ ಈ ತಿಂಗಳ ಪ್ರಮುಖ ಅಂಶಗಳಾಗಿರಬಹುದು. ಉದ್ಯೋಗದಲ್ಲಿ ತಂಡದ ಸಹಕಾರದಿಂದ ಉತ್ತಮ ಫಲ ಸಿಗಬಹುದು. ಹಣಕಾಸಿನ ವಿಷಯಗಳಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರೋದು ಅಗತ್ಯ. ಹೊಸ ಹೂಡಿಕೆ ಅಥವಾ ದೊಡ್ಡ ಏನಾದರೂ ಖರೀದಿಗೆ ಮುನ್ನ ಒಮ್ಮೆ ಪರಿಶೀಲನೆ ಮಾಡಿ. ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಉತ್ತಮ ಸಮಯ ಕಳೆಯುವ ಅವಕಾಶ ಸಿಗಬಹುದು. ಇನ್ನು ತುಲಾ ರಾಶಿಗೆ ಬರೋದಾದ್ರೆ ಸಂಬಂಧಗಳು ಮತ್ತು ಸಹಕಾರ ಈ ತಿಂಗಳ ಪ್ರಮುಖ ಅಂಶಗಳಾಗಿರಬಹುದು. ಉದ್ಯೋಗದಲ್ಲಿ ತಂಡದ ಸಹಕಾರದಿಂದ ಉತ್ತಮ ಫಲ ಸಿಗಬಹುದು. ಹಣಕಾಸಿನ ವಿಷಯಗಳಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರೋದು ಅಗತ್ಯ. ಹೊಸ ಹೂಡಿಕೆ ಅಥವಾ ದೊಡ್ಡ ಏನಾದರೂ ಖರೀದಿಗೆ ಮುನ್ನ ಒಮ್ಮೆ ಪರಿಶೀಲನೆ ಮಾಡಿ. ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಉತ್ತಮ ಸಮಯ ಕಳೆಯುವ ಅವಕಾಶ ಸಿಗಬಹುದು. ಇನ್ನು ತುಲಾ ರಾಶಿಗೆ ಬರೋದಾದ್ರೆ ಸಂಬಂಧಗಳು ಮತ್ತು ಸಹಕಾರ ಈ ತಿಂಗಳ ಪ್ರಮುಖ ಅಂಶಗಳಾಗಿರಬಹುದು. ಉದ್ಯೋಗದಲ್ಲಿ ತಂಡದ ಸಹಕಾರದಿಂದ ಉತ್ತಮ ಫಲ ಸಿಗಬಹುದು. ಹಣಕಾಸಿನ ವಿಷಯಗಳಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರೋದು ಅಗತ್ಯ. ಹೊಸ ಹೂಡಿಕೆ ಅಥವಾ ದೊಡ್ಡ ಏನಾದರೂ ಖರೀದಿಗೆ ಮುನ್ನ ಒಮ್ಮೆ ಪರಿಶೀಲನೆ ಮಾಡಿ. ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಉತ್ತಮ ಸಮಯ ಕಳೆಯುವ ಅವಕಾಶ ಸಿಗಬಹುದು.